ಚಟ್ ಅಂತ ಹೇಳಿಕ್ ಬರೋದಾದ್ರೆ ಆ ಕಾರ್ಯಕ್ರಮ ಹೇಗ್ ಹುಟ್ಕೋತು 25 ವರ್ಷದ ಹಿಂದೆ. ಥಟ್ ಅಂತ ಹೇಳಿ ಅನ್ನೋ ಹೆಸರನ್ನು ಸೂಚಿಸಿದವರು N.K. ಮೋಹನ್ ರಾಮ್ ಅವರು. ಅವರು ಬೆಂಗಳೂರು ದೂರದರ್ಶನ ಕೇಂದ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವರು ನನ್ನ ಕೆಲಸ ಏನು, ಕಾರ್ಯಕ್ರಮವನ್ನು ತಪ್ಪದ ಹಾಗೆ ನಡೆಸ್ಕೊಂಡು ಹೋಗೋದು. ಮಾಹಿತಿ ಮನರಂಜನೆ ಇದು ಕಾರ್ಯಕ್ರಮದ ಮೂಲ ಉದ್ದೇಶ. ಇದರಿಂದ ಆದಂಥ ದೊಡ್ಡ ಲಾಭ ಅಂದರೆ ಪ್ರಶ್ನೆಗಳನ್ನು ಓದೋದಕ್ಕೆ ನಾನು ಓದಬೇಕಾಗುತ್ತೆ. ಹಾಗಾಗಿ ಇವತ್ತಿಗೂ ಸಹ ಸರಿಸುಮಾರು ಒಂದು 2 ರಿಂದ 3 ಗಂಟೆಗಳ ಕಾಲ ಓದ್ತೇನೆ ನಾನು. ಎಷ್ಟೊಂದು ಜನ ಗೊತ್ತಿಲ್ಲ ಅನ್ಸುತ್ತೆ ಪ್ರಾಬಬ್ಲಿ. ತಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಯಾವುದೇ ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ ಇಲ್ಲ. ಆ ಕಾರ್ಯಕ್ರಮ ಹೇಗ್ ಹುಟ್ಕೋತು 25 ವರ್ಷದ ಹಿಂದೆ. ಈಗ ನೋಡ್ಕೊಂಡು ಬಂದ್ರೆ 75,000 ಕ್ವಶನ್ಸು, 15,000 ಪಾರ್ಟಿಸಿಪೆಂಟ್ಗಳು, ಎಲ್ಲವೂ ಕಣ್ಮುಂದೆ ಹಾಗೆ ಬಂದು ಹೋಗುತ್ತೆ ಅನ್ಸುತ್ತೆ ನಿಮ್ಗೆ. ಅವತ್ತಿನ ದಿನ ಈ ಕಾರ್ಯಕ್ರಮ ಮಾಡ್ಬೇಕು ಅಂತಂದಾಗ ತಟ್ ಅಂತ ಹೇಳಿಗೆ ಚೌಕಟ್ಟು ಆಗಿತ್ತು ಹೇಗೆ? ಹೆಸರು ಹೇಗೆ ಹುಡ್ಕೋತು ತಟ್ ಅಂತ ಹೇಳಿ ಅಂತ? ದೂರದರ್ಶನದಲ್ಲಿ ನಾನು ಆರೋಗ್ಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೆ. ಒಂದು ಘಟ್ಟದಲ್ಲಿ ಆರೋಗ್ಯ ಕಾರ್ಯಕ್ರಮವನ್ನು ನಿರ್ವಹಿಸಕ್ಕೆ ಆಗದೇ ಇದ್ದಾಗ ಇನ್ಯಾವುದಾದ್ರೂ ಕಾರ್ಯಕ್ರಮ ಉಂಟಾ ಅಂತ ಕೇಳಿದಾಗ ಕ್ವಿಜ್ ನನ್ನ ಕಣ್ಣಿಗೆ ಬಿತ್ತು. ಅವಕಾಶ ಕೊಡಿ ಅಂತ ಕೇಳಿದೆ, ಕೊಟ್ಟರು. ಕಂಪ್ಯೂಟರ್ ಕೊಂಡುಕೊಂಡು, ಯಾಕಂದರೆ ಟೆಲಿವಿಷನ್ ಅನ್ನೋದು ವಿದ್ಯುನ್ಮಾನ ಮಾಧ್ಯಮ. ಪ್ರಶ್ನೆಗಳನ್ನು ಪೇಪರಲ್ಲಿ ಬರ್ಕೊಂಬಂದು ಓದಿ ಕ್ವಿಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಂಪ್ಯೂಟರನ್ನು ಕೊಂಡುಕೊಂಡು ಕಲಿತು ಒಂದು ಮೂಲ ಮಾದರಿಯನ್ನು ಸಿದ್ಧಪಡಿಸಿ ಸಂಬಂಧಪಟ್ಟವರಿಗೆ ತೋರಿಸಿ ಕೇಂದ್ರದ ಇಂಜಿನಿಯರ್ಗಳ ಜೊತೆ ಮಾತುಕತೆ ಆಡಿ ಒಂದು ಮೂಲ ಮಾದರಿಯನ್ನು ಸಿದ್ಧಪಡಿಸಿದ್ವಿ. ಆ ಮೂಲ ಮಾದರಿಯನ್ನು ಇವತ್ತಿನವರೆಗೂ ಹಾಗೆ ಉಳಿಸ್ಕೊಂಡು ಬಂದಿದ್ದೇವೆ. ಥಟ್ ಅಂತ ಹೇಳಿ ಅನ್ನೋ ಹೆಸರನ್ನು ಸೂಚಿಸಿದವರು N.K. ಮೋಹನ್ ರಾಮ್ ಅವರು. ಅವರು ಬೆಂಗಳೂರು ದೂರದರ್ಶನ ಕೇಂದ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವರು ಅವರ ಕಲ್ಪನೆ ಇದು, ಒಂದು ಕ್ವಿಜ್ ಮಾಡಬೇಕು ಕನ್ನಡದಲ್ಲಿ. ಹೆಸರು ಕೊಟ್ಟರು. ಆ ಹೆಸರನ್ನು ಆಧಾರವಾಗಿ ಇಟ್ಕೊಂಡು ನಾನು ಪ್ರಶ್ನೆಗಳ ಒಂದು ಸ್ವರೂಪ ಹೇಗಿದ್ರೆ ಚೆನ್ನ ಅಂತ ತೋರಿಸಿದಾಗ ಅದನ್ನು ಒಪ್ಪಿಕೊಂಡು ಮಾಡೋಣ ಅಂತ ಹೇಳಿ ಅದನ್ನು ಕಾರ್ಯರೂಪಕ್ಕೆ ತಂದವರು ಶ್ರೀಮತಿ ಉಷಾ ಕಿಣಿ ಅಂತ. ಅವರು ಕಾರ್ಯಕ್ರಮ ನಿರ್ಮಾಪಕರು. ಈ ಥಟ್ ಅಂತ ಹೇಳಿ ಕಾರ್ಯಕ್ರಮ ಬೇರು ಬಿಡೋದಕ್ಕೆ ಮೂಲ ಕಾರಣ ಅವರೇ. ಆನಂತರ ಬಂದಂಥ ಅನೇಕ ಕಾರ್ಯಕ್ರಮ ನಿರ್ಮಾಪಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಬರ್ತಿದ್ದಾರೆ. ಇತ್ತೀಚೆಗಷ್ಟೇ ನಾವು 5,000 ಕಂತನ್ನು ಪೂರ್ಣಗೊಳಿಸಿದ್ವಿ. ನಮ್ಮ GKVKಯಲ್ಲಿ ಒಂದು ಬೃಹತ್ ಸಮಾರಂಭವನ್ನು ಏರ್ಪಡಿಸಿದ್ವಿ. 2,500 ಗಂಟೆಗಳ ಕಾಲ ನಿರಂತರವಾಗಿ ಕ್ವಿಜ್ ಮಾಡಿದ್ದೇವೆ ಅನ್ನೋ ವಿಚಾರವನ್ನು ನೆನೆಸ್ಕೊಂಡಾಗ ನನಗೇ ನಂಬಕ್ಕಾಗಲಿಲ್ಲ. 2,500 ಗಂಟೆಗಳು. ಅಂಡ್ ಈ ವಿಷಯಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ ಅಲ್ವಾ? ದಾಖಲೆಗಳ ಹಿಂದೆ ನಾವು ಯಾವತ್ತೂ ಹೋಗಿಲ್ಲ. ನಾ ಹೇಳಿದ್ನಲ್ಲ, ಈ ದಾಖಲೆಗಳನ್ನು ಮಾಡಬೇಕು ಅಥವಾ ಉದ್ದೇಶ ಕನ್ನಡಮ್ಮನ ಸೇವೆ ಮಾಡಬೇಕು ಹೇಳ್ತೀವಲ್ಲ, ಇಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಂತ ಖುಷಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಾಖಲೆಗಳು ಆದರೆ ಅದರ ಪಾಡಿಗೆ ಅದಾಗುತ್ತೆ ಬಿಡಿ ಅಂದ್ಕೊಂಡು ನಿಸ್ಸೂರಾಗಿ ಹೋಗ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮಗಳನ್ನ ತಗೊಂಡ್ರು ಒಂದು ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ ಇಲ್ಲದೆ ಒಂದು ವಾಹಿನಿ ಅದನ್ನ ಇಷ್ಟು ವರ್ಷಗಳ ಕಾಲ ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ. ಎಷ್ಟೊಂದು ಜನ ಗೊತ್ತಿಲ್ಲ ಅನ್ಸುತ್ತೆ ಪ್ರಾಬಬ್ಲಿ. ತಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಯಾವುದೇ ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ ಇಲ್ಲ ಅಲ್ವಾ? ಇಲ್ಲ. ಆದ್ರೂ ಇಷ್ಟು ವರ್ಷಗಳ ಕಾಲ ಅದು ನಡ್ಕೊಂಡು ಬಂತಲ್ಲ, ಅಂದ್ರೆ TRP ಆಗಿದ್ದಕ್ಕೂ ಈಗಿದ್ದಕ್ಕೂ ಹೇಗಿದೆ? 1, 2ನೇ ಸ್ಥಾನದಲ್ಲೇ ಇವತ್ತಿಗೂ ಇದೆ. ತಟ್ ಅಂತ ಹೇಳಿ ಕಾರ್ಯಕ್ರಮ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಿಲ್ಲ. ಅದು ಇನ್ಫೋಟೈನ್ಮೆಂಟ್, ಇನ್ಫಾರ್ಮೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್, ಮಾಹಿತಿ ಮನರಂಜನೆ ಇದು ಕಾರ್ಯಕ್ರಮದ ಮೂಲ ಉದ್ದೇಶ. 3 ತಲೆಮಾರಿನ ಜನ ಒಂದು ದಿನದಲ್ಲಿ
ಅರ್ಧ ಗಂಟೆಯ ಕಾಲವಾದರೂ ಒಟ್ಟಿಗೆ ಕೂತ್ಕೋಬೇಕು ಅನ್ನೋದು ನಮ್ಮ ಆಶಯ. ಥಟ್ಟಂತ ಹೇಳಿ ಕಾರ್ಯಕ್ರಮ ನೋಡೋದಕ್ಕೆ ಅಜ್ಜ ಅಜ್ಜಿನೂ ಕೂತ್ಕೋತಾರೆ, ಅಪ್ಪ ಅಮ್ಮನೂ ಕೂತ್ಕೋತಾರೆ, ಮಕ್ಕಳು ಕೂತ್ಕೋತಾರೆ. ಮೂರೂ ತಲೆಮಾರಿನವರು ಕೂತ್ಕೊಂಡು ನೋಡುವಂಥ ಕಾರ್ಯಕ್ರಮ ಆಗಿದೆ ಥಟ್ಟಂತ ಹೇಳಿ. ಇದು ನಮಗೆ ತುಂಬ ತೃಪ್ತಿಯನ್ನು ಕೊಟ್ಟಿರುವಂಥ ವಿಚಾರ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಆಸಕ್ತಿಯ ಪ್ರಶ್ನೆಗಳಿರುತ್ತೆ. ಕೆಲವರಿಗೆ ಒಗಟಲ್ಲಿ ಆಸಕ್ತಿ, ನುಡಿಗಟ್ಟಲ್ಲಿ ಆಸಕ್ತಿ, ಅಕ್ಷರಗಳನ್ನ ಜೋಡಿಸಿ, ಪದಬಂಧ ತುಂಬಿ, ಲೆಕ್ಕವನ್ನ ಬಿಡಿಸಿ, ಏನೋ ಒಂದು ಆಸಕ್ತಿ ಇರುತ್ತೆ. ಬಹುಜನ ಸಮಾರಾಧನೆ ಅನ್ನೋ ಒಂದು ಶಬ್ದ ಇದೆ. ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಹಿತ್ಯ ಪ್ರಕಾರ ಯಾವುದು ಅಂದ್ರೆ ನಾಟಕ ಅಂತ ಹೇಳ್ತಾರೆ. ಯಾಕೆ ನಾಟಕ ಶ್ರೇಷ್ಠ ಅಂದ್ರೆ, ನಾಟಕದಲ್ಲಿ ಅಭಿನಯ ಇದೆ, ಸಂಭಾಷಣೆ ಇದೆ, ಹಾಡುಗಳು ಇವೆ, ಮುಖವರ್ಣಿಕೆ ಇದೆ, ಒಳ್ಳೆಯ ಉಡುಪುಗಳನ್ನು ಧರಿಸಿದ್ದೀರಿ, ಹಿನ್ನೆಲೆ ವೇದಿಕೆ ಇದೆ, ಹಾಡ್ತಾರೆ, ಕುಣಿತಾರೆ, ಸಂಗೀತ ಉಂಟು, ನಗುವು ಉಂಟು, ಅಳವು ಉಂಟು, ನವರಸಗಳು ತುಂಬಿವೆ. ಹಾಗಾಗಿ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ. ಒಬ್ಬರಿಗೆ ಸಂಭಾಷಣೆ ಇಷ್ಟ ಇರ್ಬೋದು, ಒಬ್ಬರಿಗೆ ಸಂಗೀತ ಇಷ್ಟ ಇರ್ಬೋದು, ಒಬ್ಬರಿಗೆ ಕುಣಿತ ಇರ್ಬೋದು. ಹಾಗಾಗಿ ನಾಟಕಕ್ಕೆ ಯಾಕೆ ಬರ್ತಾರೆ ಅಂದ್ರೆ, ತಮ್ಮ ತಮ್ಮ ಆಸಕ್ತಿಯ ವಿಚಾರ ಅಲ್ಲಿ ಉಂಟು ಅನ್ನೋ ಕಾರಣಕ್ಕೆ ಬರ್ತಾರೆ ನಾಟಕ ನೋಡಕ್ಕೆ. ಅದಕ್ಕೆ ಬಹುಜನ ಸಮಾರಾಧನೆ ಅಂತ ಹೇಳ್ತಾರೆ. ಥಟ್ಟಂತ ಹೇಳಿ ಸಹ ಬಹುಜನ ಸಮಾರಾಧನೆಗೆ ಅವರವರಿಗೆ ಇಷ್ಟವಾಗುವಂತ ಒಂದು ಪ್ರಶ್ನೆ ಅಲ್ಲಿ ಇರೋದ್ರಿಂದ ಅವರು ನೋಡ್ತಾರೆ. ನಿಮ್ಮ ಪ್ರಶ್ನೆಗಳ ಭಂಡಾರಕ್ಕೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ನಾನು ಚಿಕ್ಕವನಿಂದಲೂ ಬಜಾರ್ ಒತ್ತಿ ಅವ್ರು ಹೇಳೋದಕ್ಕಿಂತ ಮುಂಚೆ ನಾನ್ ಹೇಳ್ತೀನಾ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೆ. ನಮ್ಮಲ್ಲಿ ಯಾರು ಹೇಳ್ತಾರಾ, ಒಟ್ಟಿಗೆ ನೋಡ್ಬೇಕಾದ್ರಂತೂ ಅವ್ರು ಯಾರ ಬಜಾರ್ ಒತ್ತಿ ಹೇಳೋದಕ್ಕಿಂತ ಮುಂಚೆ ನಾವ್ ಹೇಳ್ಬೇಕು. ಆಮೇಲೆ ಅದಕ್ಕೆ ನೀವು ಬಜಾರ್ ಒತ್ತದವ್ರು ನೀವು ಅಂತ ಹೇಳಿ ಅವ್ರು ಉತ್ತರ ಹೇಳದ್ಮೇಲೆ ಬೇರೆ ಉತ್ತರಗಳೆಲ್ಲ ಆ ಕಡೆ ಈ ಕಡೆ ಹೋಗಿ ಕೊನೆಗೆ ಆ ಉತ್ತರ ಹೊಡ್ಕೋತಿತ್ತು. ಅಲ್ಲಿವರೆಗೂ ಜೀವ ಡಗ್ 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 ಅಂತ ಆಯ್ತು. ಆತರ ಈ ಕ್ವಶನ್ ಬ್ಯಾಂಕ್ಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಈ ಕ್ವಶನ್ ಬ್ಯಾಂಕ್ ನ ಪ್ರಿಪೇರ್ ಮಾಡ್ತಿದ್ದ ರೀತಿ ಹೇಗೆ? ಓದು ಅಷ್ಟೇ, ಮತ್ತೇನಿಲ್ಲ. ಎಲ್ಲವೂ ಸಂಪೂರ್ಣವಾಗಿ ನೀವೇ ಸಂಪೂರ್ಣವಾಗಿ ಅದು ಒನ್ ಮ್ಯಾನ್ ಶೋ ಅದು. ಎಲ್ಲ ಪ್ರಶ್ನೆಗಳನ್ನ, ಯಾಕಂದ್ರೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಮನುಷ್ಯನ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಇದು ವೈದ್ಯಕೀಯ ಹಿನ್ನೆಲೆ ಇದ್ದ ಕಾರಣ ನನಗೆ ಗೊತ್ತಿತ್ತು. ನಾನು ಈಗಾಗಲೇ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಹೇಳಿದೆ. ಲೆಫ್ಟ್ ಬ್ರೈನ್ ತಾರ್ಕಿಕ, ರೈಟ್ ಬ್ರೈನ್ ಭಾವನಾತ್ಮಕ. ನಾನು ಈ ಅಕ್ಷರಗಳನ್ನ ಜೋಡಿಸಿ ಅಂತ ಒಂದು ಪ್ರಶ್ನೆ ಹಾಕಿದಾಗ ಎಡ ಅರೆಗೋಳವು ಬರ ಅರೆಗೋಳವು ಎರಡೂ ಚುರುಕಾಗುತ್ತೆ. ಎಡ ಅರೆಗೋಳ ಯಾಕೆ ಚುರುಕಾಗುತ್ತೆ ಅಂದ್ರೆ, ಯಾವ ಅಕ್ಷರ ಎಲ್ಲಿ ಬರಬೇಕೋ ಆ ಸ್ಥಾನವನ್ನು ಗುರುತಿಸ್ಬೇಕು. ಆಗ ತರ್ಕ ಬೇಕಾಗುತ್ತೆ. ತರ್ಕದ ಜೊತೆಗೆ ಅರ್ಥವತ್ತಾಗಿರ್ಬೇಕಲ್ಲ, ಆ ಅಕ್ಷರವನ್ನ ಅಲ್ಲೇ ಕೂರಿಸ್ಬೇಕಾದ್ರೆ ಆಗ ರೈಟ್ ಬ್ರೈನ್ ಬರುತ್ತೆ. ಎರಡೂ ಬ್ರೈನ್ಗಳು ಸರಿ ಸಮಾನವಾಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಅಕ್ಷರವನ್ನ ಜೋಡಿಸಿ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗುತ್ತೆ ಹೊರತು ಯಾವುದಾದ್ರೂ ಒಂದು ದುರ್ಬಲವಾದ್ರೆ ಕೊಡ್ಲಿಕ್ಕಾಗಲ್ಲ. ಹಾಗೆ ಪ್ರಶ್ನೆಗಳನ್ನು ರೂಪಿಸ್ಬೇಕಾದ್ರೆ ಸ್ವಲ್ಪ ಮನುಷ್ಯನ ಮನಸ್ಸು ಮತ್ತು ಮನುಷ್ಯನ ಮಿದುಳು ಇವೆರಡನ್ನೂ ಮನಸ್ಸಲ್ಲಿಟ್ಕೊಂಡು ಮಾಡಿದ್ದೇನೆ ಅದನ್ನ. ಹಾಗಾಗಿ ಜನ ಇಷ್ಟಪಟ್ಟು ಅವುಗಳನ್ನೆಲ್ಲ ನೋಡ್ಕೊಂಡು ಇದುವರೆಗೂ ಬಂದಿದ್ದಾರೆ ಅವರು. ಇದರಿಂದ ಆದಂಥ ದೊಡ್ಡ ಲಾಭ ಅಂದ್ರೆ, ನನಗೆ ಆಗಿರ್ತಕ್ಕಂಥ ದೊಡ್ಡ ಲಾಭ ಅಂದ್ರೆ, ಪ್ರಶ್ನೆಗಳನ್ನ ಓದೋದಕ್ಕೆ ನಾನು ಓದಬೇಕಾಗುತ್ತೆ. ಪ್ರಶ್ನೆಗಳನ್ನ ಸಿದ್ಧಪಡಿಸೋದಕ್ಕೆ ನಾನು ಓದಬೇಕಾಗುತ್ತೆ. ಹಾಗಾಗಿ ಇವತ್ತಿಗೂ ಸಹ ಸರಿ ಸುಮಾರು ಒಂದು 2 ರಿಂದ 3 ಗಂಟೆಗಳ ಕಾಲ ಓದ್ತೇನೆ ನಾನು ಪ್ರತಿದಿನ. ಹೌದು. ಕನ್ನಡದಲ್ಲಿ ಪ್ರಕಟವಾಗುವಂಥ ಒಳ್ಳೆಯ ಪುಸ್ತಕಗಳು ಇದ್ರೆ ಗಮನ ಹರಿಸ್ತೇನೆ. ಚೆನ್ನಾಗಿದೆ ಅನ್ನೋ ಪುಸ್ತಕವನ್ನ ಕೊಂಡ್ಕೋತೇನೆ. ಓದಿ ಖುಷಿ ಕೊಡ್ತು ಅಂದ್ರೆ ಅದನ್ನ ಕಾರ್ಯಕ್ರಮದಲ್ಲಿ ಹಂಚ್ಕೋತೇನೆ ನಾನು. ಥಟ್ಟಂತ ಹೇಳಿ ವಿಶೇಷ ಏನು ಅಂತ ಹೇಳ್ತಂದ್ರೆ, ಒಂದು ಮಾಹಿತಿ ಮನರಂಜನೆ, ಎರಡನೇದು ಏನು ಅಂದ್ರೆ ಕನ್ನಡ ಪುಸ್ತಕಗಳ ಪರಿಚಯ.
ಬಹುಮಾನವನ್ನ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಏನ್ ಕೊಡಬೇಕು ಅನ್ನೋ ಪ್ರಶ್ನೆ ಬಂತು ನಮ್ಮ ಮುಂದೆ. 25 ವರ್ಷದ ಹಿಂದೆ. ಹಾ, ಹ್ಮ್ ಯಾವುದಾದ್ರೂ ಒಂದು ಸಂಸ್ಥೆಯನ್ನ ಕೇಳಿ ಅವರಿಂದ 1,000 ರೂಪಾಯಿ, 500 ರೂಪಾಯಿ, 250 ರೂಪಾಯಿ ಆ ಥರ ನಗದು ಬಹುಮಾನ ಕೇಳಬೇಕಾ, ಹೀಗೆ ಎಲ್ಲ ಒಂದಷ್ಟು ವಿಚಾರಗಳೆಲ್ಲ ಬಂತು. ಕೊನೆಗೆ ಇಲ್ಲ, ಪುಸ್ತಕಗಳನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಅದರಲ್ಲಿ ನನ್ನ ಕ್ರಾಂತಿಕಾರಿ ಕಲ್ಪನೆ ಏನು ಅಂದರೆ, ಪ್ರತಿ ಸರಿ ಉತ್ತರಕ್ಕೂ ಒಂದು ಪುಸ್ತಕ ಕೊಡಬೇಕು ಬಹುಮಾನ. ಹ್ಮ್ ಆರಂಭದಲ್ಲಿ ಏನು ಮಾಡಿದ್ರು, ಮೊದಲನೇ ಬಹುಮಾನ 10 ಪುಸ್ತಕ, ಎರಡನೇ ಬಹುಮಾನ 8 ಪುಸ್ತಕ, ಮೂರನೇ ಬಹುಮಾನ 3 ಪುಸ್ತಕ, ಹೀಗೆ ಕೊಡೋಕ್ಕೆ ಪ್ರಯತ್ನ ಪಟ್ರು. ಹ್ಮ್ ನಾನು ಹೇಳ್ತಾ ಅದಲ್ಲ. ಅವನಿಗೆ ಅವನ ಯೋಗ್ಯತೆ ತಿಳಿಬೇಕು ಅಂದರೆ, ಜನಕ್ಕೆ ಅವನ ಬುದ್ಧಿವಂತಿಕೆ ತಿಳಿಬೇಕು ಅಂದರೆ ವೈಯಕ್ತಿಕವಾಗಿ ಕೊಡಬೇಕು, ನೀವು ತಂಡವಾಗಿ ಕೊಡಬೇಡಿ. ಆರಂಭದಲ್ಲಿ ಶಾಲಾ ಕಾಲೇಜುಗಳಿಗೆ ನಡೆಸೋವಾಗ ತಂಡಗಳು ಬರ್ತಾ ಇತ್ತು, ಇಡೀ ತಂಡಕ್ಕೆ ಹೋಗೋದು ಪುಸ್ತಕ. ಹಾಗಾಗಿ ಅದನ್ನ ಬಿಡಿಸಿ ಈ ರೀತಿ ಮಾಡಿದಾಗ, ಒಂದು ಸರಿ ಉತ್ತರಕ್ಕೆ ಒಂದು ಪುಸ್ತಕ ಅಂದಾಗ ಅದನ್ನ ಒಪ್ಕೊಂಡ್ರು. ಆ ನಂತರದ ದಿನಗಳಲ್ಲಿ ಅನೇಕ ಪ್ರಕಾಶಕರು ಪುಸ್ತಕಗಳನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಮೊದಲು ಪುಸ್ತಕಗಳನ್ನು ಕೊಟ್ಟವರು ನವಕರ್ನಾಟಕ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅವರು. ಆರಂಭದ 1 ವರ್ಷದ ಕಾಲ ಅವರು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಆಗ ಮಾಡಿದ ಆ ಸಹಾಯವನ್ನ ನಾವು ಯಾವತ್ತಿಗೂ ಮರೆಯೋಲ್ಲ. ಆ ನಂತರ ಬೇರೆ ಬೇರೆ ಪ್ರಕಾಶಕರು ಮುಂದೆ ಬಂದರು. ಯಾಕಂದ್ರೆ ಯಾವುದೋ ಒಂದು ಪುಸ್ತಕವನ್ನ ತೋರಿಸಿ ಅದರ ಬಗ್ಗೆ 2 ಒಳ್ಳೆ ಮಾತನ್ನ ಹೇಳಿದಾಗ ಜನ ಆ ಪುಸ್ತಕವನ್ನ ಕೊಂಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಎಲ್ಲಿ ಸಿಗುತ್ತೆ ಆ ಪುಸ್ತಕ? ಪುಸ್ತಕದ ಅಂಗಡಿಗಳಲ್ಲಿ ವಿಚಾರಿಸೋಕೆ ಶುರು ಮಾಡಿದಾಗ ಪ್ರಕಾಶಕರಿಗೆ ಗೊತ್ತಾಯ್ತು, ನಮ್ಮ ಪುಸ್ತಕಗಳನ್ನ ತೋರಿಸೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಜನಕ್ಕೆ ಗೊತ್ತಾಗುತ್ತೆ, ನಮ್ಮ ವ್ಯಾಪಾರವೂ ಹೆಚ್ಚಬಹುದು ಅಂತ ಗೊತ್ತಾದಾಗ ಅವರು ಪುಸ್ತಕಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತಿಗೂ ಸಹ ನಾವು ಪ್ರಕಾಶಕರು ಕೊಡುವಂಥ ಪುಸ್ತಕಗಳನ್ನ ಬಹುಮಾನ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಹಾಗೇನೆ ಅನೇಕ ಜನ ಹಣವನ್ನ ಕೊಟ್ಟಿದ್ದಾರೆ. ಇದುವರೆಗೂ ಗರಿಷ್ಠ ಬಂದಿರತಕ್ಕಂಥ ಹಣ ಅಂದ್ರೆ 50,000 ರೂಪಾಯಿಗಳು. ನಾವು ಹಣವನ್ನ ತಗೊಳ್ಳೋದಿಲ್ಲ, ಹಣವನ್ನ ನಮ್ಮ ಕೈಗೆ ಕೊಡಬೇಡಿ. ಇಂತಹ ಪ್ರಕಾಶನ ಸಂಸ್ಥೆ ಇದೆ, ಅವರಿಗೆ ನೀವು ಹಣ ಕೊಟ್ಬಿಡಿ. ಆ ಪ್ರಕಾಶನ ಸಂಸ್ಥೆಗೆ ಹೋಗಿ ನಮಗೆ ಬೇಕಾದ ಪುಸ್ತಕಗಳನ್ನ ನಾವು ಕೊಂಡ್ಕೋತೇವೆ. ಹೀಗೆ 10,000, 20,000, 5,000, 1,000 ಹೀಗೆ ಹಣವನ್ನ ಕೊಡೋ ಜನ ಬಹಳ ಇದ್ದಾರೆ. ಅಮೆರಿಕದಲ್ಲಿ ನಮ್ಮ ಕಾರ್ಯಕ್ರಮವನ್ನ ನೋಡಿ ಸಂತೋಷ ಪಟ್ಟಂತ ಓರ್ವ ಹಿರಿಯ ಮಹಿಳೆ 20,000 ರೂಪಾಯಿಗಳನ್ನ ಕೊಟ್ಟು ದಯವಿಟ್ಟು ಪುಸ್ತಕಗಳನ್ನ ಕೊಂಡುಕೊಂಡು ಬಹುಮಾನ ರೂಪದಲ್ಲಿ ಕೊಡಿ ಅಂತ ಹೇಳಿ ಹೋಗಿದ್ದಾರೆ. ಹೀಗೆ ಥಟ್ಟಂತ ಹೇಳಿ ಕಾರ್ಯಕ್ರಮ ಕರ್ನಾಟಕವನ್ನ ಮೀರಿ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ, ಬೇರೆ ಖಂಡಗಳಿಗೆ ಹೋಗಿದೆ.